ಇವತ್ತೊಂದು ಸ್ಕ್ಯಾಮ್ ನಡೀತು ನನಗೆ ಡೈರೆಕ್ಟ್ ಲೈವ್ ಆಗಿ. ಅದು ರೆಕಾರ್ಡ್ ಮಾಡ್ಬೇಕಾಯ್ತು. ಜಸ್ಟ್ HDFC ಬ್ಯಾಂಕ್ ಅಂತ ಕಾಲ್ ಮಾಡಿದ್ರು. ಅದು ನೋಡಿ 38 ಸ್ಕ್ಯಾಮ್ ರಿಪೋರ್ಟ್ ಅಂತ ಐತೆ. ಹೋಯ್ತು ಅಕೌಂಟಲ್ಲಿ ದುಡ್ಡೆಲ್ಲ ವೇಟ್ ಮಾಡ್ತಾರೆ. ಹ್ಯಾಕ್ ಆಗಿದೆ ನನ್ನ ಅಕೌಂಟು. ಸೊ ಗೈಸ್, ನೀವು ಸೇಫಾಗಿರಿ. ಅಲ್ಲಿ ನಂಬರ್ ಹಾಕ್ತೀನಿ ನೋಡಿ, ತಿರ್ಗಾ ಕಾಲ್ ಮಾಡಿದ್ರೆ ಬಿಸಿ. ಪಂಜಾಬ್ ನಂಬರ್ ತೋರಿಸಿದೆ ಸರ. ನಾನು ನಿಮ್ಮ ಕನ್ನಡ ಹುಡುಗ. ಇವತ್ತು ನನಗೆ ಡೈರೆಕ್ಟ್ ಸ್ಕ್ಯಾಮ್ ನಡೆದಿದೆ. ನನಗೆ ಗೊತ್ತಿಲ್ಲ. ಅದು ನಂಬರ್ ನೋಡ್ಬೇಕಾಯ್ತು. ನಾನು ಆ್ಯಸ್ ಇಟ್ ಈಸು ನೋಡ್ಬೇಕಾಯ್ತು. ಜಸ್ಟ್ ನನಗೆ ಗೊತ್ತಾಗಲಿಲ್ಲ. ಏನೋ HDFC ಬ್ಯಾಂಕ್ ಅವ್ರು ಇರಬೇಕು ಅಂತ ಕೇಳಿದ್ರು. ಅದು ನೋಡಿದ್ರೆ ಸ್ಕ್ಯಾಮ್ ಅಂತ ಇದೆ. ಬೇಜಾರಾಗ್ತಿದೆ, ಭಯನೂ ಆಗ್ತಿದೆ. ಎಲ್ಲಿ ಕಟ್ಟಾಗುತ್ತೆ ದುಡ್ಡು ಅಮೌಂಟು. ಅಷ್ಟೊಂದು ದುಡ್ಡಿದ್ದು ಕಷ್ಟಪಟ್ಕೊಂಡು ನಾನು ಕಂಪ್ನಿ ಮಾಡ್ತಿದ್ದೆ. ಕಂಪ್ನಿ ನೇಮ್ ಹೆಸರು ಕೂಡ ಹೇಳಿದ್ರು, ಕಿರ್ಲೋಸ್ಕರ್ ಮೋಟರ್ ಅಂತಲೂ ಕೂಡ ಅಂದರು. ತಿರ್ಗಾ ಫೋನ್ ಕಾಲ್ ಮಾಡ್ತೀನಿ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ತಿರ್ಗಾ ನೋಡಿ ಆ ನಂಬರ್ ವಿಡಿಯೋ ಮಾಡ್ತೀನಿ. ಜಸ್ಟ್ ಹೆಂಗೆ ಒಂದು ಸೆಕೆಂಡಲ್ಲಿ ಹೆಂಗೆ ಸ್ಕ್ಯಾಮ್ ಮಾಡೋದು ನನಗೆ ಅಂತ ಹೋಗ್ಬಿಟ್ರು. ಸೊ ಫ್ರೆಂಡ್ಸ್, ಈ ನಂಬರಿಂದ ನನಗೆ ಸ್ಕ್ಯಾಮ್ ಆಗಿರೋದು. ಆದರೆ ಪೂರ್ತಿ ರೆಕಾರ್ಡ್ ಹಾಕ್ತೀನಿ ನೋಡಿ. ಅವರು ಹೆಲ್ಪ್ಲೈನ್ ಮತ್ತು ಇದನ್ನೂ ಹಾಕ್ತೀನಿ ಒಂದೇ ಸರಿ ನೋಡಿ. ಸ್ಕ್ಯಾಮ್ ಮಾಡಿ ಹೆಂಗೆ ಸ್ಕ್ಯಾಮ್ ಆಗಿಬಿಟ್ರು ನಮ್ಮನ್ನ. ಸೊ ಫ್ರೆಂಡ್ಸ್, ನೀವು ನೋಡಿ ದಯವಿಟ್ಟು. ಸ್ಕ್ಯಾಮ್ ಆಗೋಯ್ತು ಅಕೌಂಟು. ನನ್ನ ಫೋನ್ನ ಸ್ಕ್ಯಾಮ್ ಆಗೋಯ್ತು ಅಂದ್ಕೊಳ್ಳಿ. ನನ್ನ ಡೇಟ್ ಆಫ್ ಬರ್ತ್ ಹೋಗ್ಬಿಟ್ಟೆ. ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಅದು ಈಗ ಯಾರಿಗಾರು ಕಾಲ್ ಮಾಡಿ ಕೇಳ್ತೀನಿ. ಈಗ ಪೊಲೀಸರು ಕಾಲ್ ಮಾಡಿ ಈಗ ಆಗೋಲ್ಲ. ಯಾಕೆಂದರೆ ನೋಡಿ, ಈ ಸ್ಕ್ಯಾಮ್ ರಿಪೋರ್ಟ್ ಐತಲ್ಲ HDFC ಬ್ಯಾಂಕ್ ಅವ್ರು ಕೇಳೋದು. ತಿರ್ಗಾ ಹಿಂಗೆ ಕಾಲ್ ಮಾಡಿದ್ರೆ ನಿಮಗೆ ರಿಟರ್ನ್ ಬರ್ತಾಯಿಲ್ಲ. ಅಂದರೆ ತಕ್ಷಣ 112 ಕಾಲ್ ಮಾಡಿ. ಆಗಲ್ಲ. ಎನಿ ಪ್ರಾಬ್ಲಮ್ ಹ್ಯಾಕಿಂಗ್ ಹ್ಯಾಕಿಂಗೆ ಇದು ಹ್ಯಾಕಿಂಗ್ ಟೈಪೇ. ಬೆಳಗ್ಗೆ ತಾನೇ ವೀಡಿಯೋ ಮಾಡ್ತಿದ್ದೆ, ಆಲೇ ನನಗೆ ಹ್ಯಾಕ್ ಮಾಡಿಬಿಟ್ರು ಗುರು. ಮೇಡಮ್, ಅದು ಯಾರು ನಂಬೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರೂಫ್. हाँ, HDFC बैंक से OTP आता सर, चेक करो. ಮೇಡಮ್ ಅದು ನಂಬೋಕ್ಕಾಗಲ್ಲ. ನಿಮ್ಮ 38 ಸ್ಕ್ಯಾಮ್ ಅಂತ ಇದೆ ಅಲ್ಲಿ ಟ್ರೂ ಕಾಲರಲ್ಲಿ. ಓಕೆ. ಅಲ್ಲಿ ಸ್ಕ್ಯಾಮ್ ಅಂತ ಇದೆ. ಅದಕ್ಕೋಸ್ಕರ ನಂಗೆ ಗಾಬರಿಯಾಗಿ ನಿಮ್ಗೆ ವಾಪಸ್ ಕಾಲ್ ಮಾಡಿದೆ. ಅವಾಗಲಿಂದ బిజీ ಬರ್ತಾ ಇದೆ. చాలా మంది చేస్తాం కదా సార్, అందుకే అట్లా స్పామ్ అని వస్తుంది. ಕನ್ನಡ ಬರಿಲ್ವೇ, ಸ್ವಲ್ಪ ಆತ. ಹಂಗಾರೆ ಸ್ಕ್ಯಾಮ್ ಆಗ್ಬಿಟ್ಟು ನೀವು ಸ್ಕ್ಯಾಮು ಕಂಪ್ಲೇಂಟ್ ಮಾಡ್ತೀವಿ. ಅದಕ್ಕೆ ಕಾಲ್ ಮಾಡಿದೆ. ನಿಮ್ಮದು ಪ್ರೂಫ್ ಫೋಟೋಸ್ HDFC OTP आता, चेक करो व्हाट्सएप पे. DP में चेक नहीं है फोटो. ओके. हेलो, सेंड करिए सर. 1 मिनट लाइन पर. हेलो, तुम्हारा नंबर का कोई नहीं फोटो है. फोटो नहीं सर. फोटो नहीं है कि HDFC बैंक के स्कैम है. एक कंप्लेंट आता है साइबर क्राइम का. ओके, नो इशू सर. अरे यार, ये फोटो प्रूफ नहीं है. तो प्रूफ देखो रे. प्रूफ नहीं आता है. स्कैम है. मैं साइबर क्राइम को कॉल करता है. ओके, नो इशू. कंप्लीट करो, नो इशू. ओके. ಮಾತಾಡಿದೆ. ಅವರು ತಮಿಳಲ್ಲೇ ಮಾತಾಡ್ತಿದ್ದಾರೆ. ಫುಲ್ಲು ಕ್ರೈಮೇ ಗುರೋದು. ಅದೇ HDFC ಬ್ಯಾಂಕ್ ಪ್ರೂಫ್ ಕೇಳ್ತಾ ಇದ್ದೀನಿ. ಪ್ರೂಫ್ ಇಲ್ಲ. ಆಡಿಯೋನು ಹಾಕ್ತೀನಿ, ವಿತ್ ಆಡಿಯೋನು ಇದ್ದೀನಿ, ವೀಡಿಯೋನು ಮಾಡಿದ್ದೀನಿ. ನನಗೆ ನಂಬಕ್ಕಾಯ್ತಾಯಿಲ್ಲ ಗುರು. 10 ನಿಮಿಷ 2 ಸೆಕೆಂಡ್ ಮಾತಾಡಿದ್ದೀನಿ. ನನಗೆ ಡೌಟ್ ಬಂತು. ಅವ್ರಿಗೂ ಕಾಲ್ ಮಾಡಿದ್ದೀನಿ. ಅವರು 190 ಮಾಡಿ ಅಂದರು. 1930ಗೆ ಅವ್ರಿಗೆ ಕಾಲ್ ಮಾಡಿದ್ರೆ ಆಯ್ತಲ್ಲ. ನೋಡಿ ಫ್ರೆಂಡ್ಸ್, ಡೈರೆಕ್ಟ್ ಸ್ಕ್ಯಾಮ್. ನಂಬಕ್ಕೆ ಹೋಗ್ಬಾರ್ದು. ನನಗೆ ಯಾರೇ ಸ್ಕ್ಯಾಮ್ ಆಯಿತು, ನನಗೆ ನಂಬಕ್ಕೆ ಆಗ್ತಿಲ್ಲ. ಏನಪ್ಪ ಅದು ಅಂತ. ನಂದು ಕೆಲಸದ ಏನಾಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ಆಧಾರ್ ವೆರಿಫಿಕೇಷನ್ ಅಂತ. ಅದು ನೋಡಿ ಹಾಕ್ತೀನಿ ವಿಡಿಯೋನ. ಯಪ್ಪ, ನನಗೆ ನಂಬಕ್ಕೆ ಆಗ್ತಿಲ್ಲ. ತಿರ್ಗಿ ಕಾಲ್ ಮಾಡ್ತಾಯಿದ್ದೀನಿ. ಅವರು ಸೈಬರ್ ಕ್ರೈಮ್ ಅವರು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇಶ್ಯೂ ನೋಡೋಣ, ಚೆಕ್ ಮಾಡ್ತೀನಿ. ಪ್ರೂಫ್ ಕೇಳಿದರೆ ಪ್ರೂಫ್ ಇಲ್ಲ ಅಂತವ್ರೆ.
ನೋಡಿ ತಿರುಗಿ ಕಾಲ್ ಮಾಡಿ ಕೇಳ್ತೀನಿ. ಸೈಬರ್ ಕ್ರೈಮ್ ಸರ್, ಹೇಳಿ ಏನು ಸಮಸ್ಯೆ? ಹಲೋ ಮೇಡಮ್. ಹಲೋ. ಹಾಂ ಸರ್, ಹೇಳಿ ಸರ್, ಏನು ಸಮಸ್ಯೆ ಇದೆ? ಅಲ್ಲ ಮೇಡಮ್, ನಮಗೆ ಒಂದು ಕಾಲ್ ಬಂತು HDFC ಬ್ಯಾಂಕ್ ಅಂತ. ಅದು ಯಾವುದು ಪ್ರೂಫ್ ಇಲ್ಲ ಏನಿಲ್ಲ ಮೇಡಮ್, ಅದು ಸ್ಕ್ಯಾಮ್ ಅಂತ ತೋರಿಸ್ತಾ ಇದೆ ಕಾಲಲ್ಲಿ. ಅದನ್ನು ಐಡೆಂಟಿಫೈ ಮಾಡೋದು ಹೆಂಗೆ ಮೇಡಮ್ HDFC ಅವರೇ ಅಂತ? ಸ್ಕ್ಯಾಮ್ ಅಂತ ತೋರಿಸಿದ್ರೆ ನಿಮ್ಮ ಅಕೌಂಟಲ್ಲಿ ಏನು ಅಮೌಂಟ್ ಏನು ಫ್ರಾಡ್ ಆಗಿಲ್ಲ ಹಾಗಾದ್ರೆ? ಅಮೌಂಟಲ್ಲಿ ಏನು ಫ್ರಾಡ್ ಆಗಿದೆ ಮೇಡಮ್. ಇದು ಐ HDFC ಬ್ಯಾಂಕ್ ಅಲ್ಲ, ಸುಮಾರು ನೋಡಿದ್ದೀನಿ, ಇಲ್ಲಿ ಕೇಳಿದ್ದೀನಿ ನನ್ನ ಫ್ರೆಂಡ್ಸ್ಗಳೇ ಹಿಂಗೆ ಆಗಿದೆ, ಸ್ಕ್ಯಾಮ್ ಆಗಿದೆ ಅವ್ರಿಗೆ. ಸ್ಕ್ಯಾಮ್ ಅದೇ ಸರ್, ಯಾಕಾಗಿದ್ರೆ ಒಂದು ಕೆಲಸ ಮಾಡಿ, ಅದು ತಗೊಂಡೋಗಿ ಸೈಬರ್ ಸ್ಟೇಷನಲ್ಲಿ ಒಂದು ರಿಪೋರ್ಟ್ ಮಾಡಿ ಸರ್, ಓಕೆನಾ? ಇವಾಗ ಯಾವುದು ವಾಟ್ಸಪ್ ಆಗಿದೆಯಾ, ಯಾವುದು ಇದಾಗಿದೆಯಾ, ಇನ್ಸ್ಟಾಗ್ರಾಮ್ ಆಗಿದೆಯಾ, ಯಾವ್ದು? ಕಾಲ್ ಫೋನಲ್ಲೇ ಮಾಡಿ ಕಾಲ್ ಮಾಡಿದ್ರಿ, ಡೇಟ್ ಆಫ್ ಬರ್ತ್ ಕೇಳಿದ್ರೆ HDFC ಬ್ಯಾಂಕ್ ಅಂತ. ಹಲೋ. ಫಸ್ಟ್ ನಿಮ್ಮ ಅಕೌಂಟಲ್ಲಿ ಇರೋ ಅಮೌಂಟ ಫಸ್ಟ್ ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡಿ ಸರ್, ಓಕೆನಾ? ಮತ್ತೆ ಅದು ಯಾವುದೇ ನಂಬರ್ ಬಂದರೂ, OTP ಬಂದ್ರೂ, ಮತ್ತೆ ಕಾಲ್ಸ್ ಮೆಸೇಜ್ ಬಂದರು, ಅದೆಲ್ಲನೂ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಡಿಲೀಟ್ ಮಾಡಿ ಸರ್. ಯಾವುದೇ ಲಿಂಕು ಕ್ಲಿಕ್ ಮಾಡಬೇಡಿ, ಯಾವುದೇ OTP ಶೇರ್ ಮಾಡೋಕೆ ಹೋಗಬೇಡಿ, ಓಕೆನಾ? ಓಕೆ ಮೇಡಮ್. ಅಕೌಂಟಲ್ಲಿ ಅಮೌಂಟ್ ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡಿ ಇದ್ದರೆ ಒಂದು ಸ್ವಲ್ಪ ದಿನ ಅಕೌಂಟಲ್ಲಿ ಅಮೌಂಟ್ ಇಟ್ಕೊಳ್ಳೋಕೆ ಹೋಗಬೇಡಿ. ಹಾಂ ಓಕೆ ಮೇಡಮ್, ಆಯಿತು. ಓಕೆ. ಥ್ಯಾಂಕ್ಸ್ ಫಾರ್ ಸೈಬರ್.